ಯಾವ ಭಾಗ್ಯನೂ ಬೇಡ ನಮಗೆ, ದುರ್ಭಾಗ್ಯಗಳು ಒಂದೂ ಬೇಡ ನಮಗೆ. ನೀನು ಯಾವ ಎಲ್ಲ ನನ್ನ ಭಾಗ್ಯಗಳು ದುರ್ಭಾಗ್ಯಗಳು ಅಂತ ಹೇಳ್ತೀನಿ ನಾನು. ಪ್ರತಿಯೊಬ್ಬ ಎಮ್ ಎಲ್ ಎಗೂ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋ ಕನಸು ಇರುತ್ತೆ. ಅದೇನು ಆಸೆ ಪಡೋದು ತಪ್ಪು ಅಂತ ನಾವೇನು ಹೇಳೋಕ್ಕೋಗಲ್ಲ. ನಾವು ಕಾನೂನಿಗಿಂತ ದೊಡ್ಡವರ, ಕಾನೂನಲ್ಲಿ ಏನು ನಡಿಬೇಕೋ ಅದು ನಡೆಯುತ್ತೆ. ಅದನ್ನು ನಾವು ಚಾಲೆಂಜ್ ಮಾಡೋಷ್ಟು ಮಟ್ಟಿಗೆ ಮಾತಾಡಬಾರ್ದು. ಬ್ರಾಹ್ಮಣರು ಬಿ ಜೆ ಪಿಗೆ ಅವರೇ, ಲಿಂಗಾಯತರು ಬಿ ಜೆ ಪಿಗೆ ಅವರೇ, ಒಕ್ಕಲಿಗರು ಜೆ ಡಿ ಎಸ್ಗೆ ಅವರೇ, ಕುರುಬರು ಸ್ವಲ್ಪ ಜನ ಕಾಂಗ್ರೆಸ್ಗೆ ಅವರೇ, ಹಂಗೆಲ್ಲ ಏನಿಲ್ಲ. ಯಾರಿಗೆ ಹೈಕಮಾಂಡ್ ಕುರ್ಚಿ ಕೊಟ್ಟರು ತಗೊಂಡ್ಲಿ, ನಮಗೇನು ತೊಂದರೆ ಇಲ್ಲ. ಯಾರೇ ಮಾಡಿದ್ರು ಒಳ್ಳೇದು ಮಾಡಲಿ ಅಷ್ಟೇ ಹೇಳೋದು ನಾವು. ಸರ್, ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾಗಬೇಕು ಅಂತ ಭಾರಿ ಚರ್ಚೆ ನಡೀತಾ ಇದೆ. ಸೊ ಇದ್ರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದು ದೇಶಪಾಂಡೆ ಅವರು, ಇವಾಗ ಸತೀಶ್ ಜಾರಕಿಹೊಳಿ ಅವರು. ಏನಾಗ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಅನ್ಸುತ್ತೆ? ಎಲ್ಲ ಸರಿ ಇದೆಯಾ ಅಂತ ಅನ್ಸುತ್ತಾ ಕಾಂಗ್ರೆಸ್ ಸರ್ಕಾರದಲ್ಲಿ? ಅವರು ಕಾಂಗ್ರೆಸ್ ಸರ್ಕಾರ ಮ್ಯೂಸಿಕಲ್ ಚೇರ್ ಥರ ಆಡ್ತಾ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಒಬ್ಬರು ಇದ್ ಕಡೆ ಎಂ ಬಿ ಪಾಟೀಲ್ ನನಗೆ ಬೇಕು ಅಂತಾರೆ, ಸತೀಶ್ ಜಾರಕಿಹೊಳಿ ನಾನು ಮುಂದಿನ ಕನಸು ಅಂತಾರೆ. ಅದು 28ಕ್ಕೋ ಏನೋ ನಡುವೆ ನಾನು ಸೀನಿಯರ್ ಇದ್ದೀನಿ, ನನಗೂ ಬೇಕು ಅಂತ ದೇಶಪಾಂಡೆ ಕೇಳಿದ್ರು. ಪಕ್ಷದಲ್ಲಿದ್ದಾಗ ಕೇಳೋದು ಸರ್ವೇ ಸಾಮಾನ್ಯ. ಪ್ರತಿಯೊಬ್ಬ ಎಮ್ ಎಲ್ ಎಗೂ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋ ಕನಸು ಇರುತ್ತೆ. ಅದೇನು ಆಸೆ ಪಡೋದು ತಪ್ಪು ಅಂತ ನಾವೇನು ಹೇಳೋಕ್ಕೋಗಲ್ಲ. ಅವ್ರವ್ರ ಇಷ್ಟ, ಅವ್ರಿಗೆ ಸೇರಿದ್ದು. ಸಿದ್ದರಾಮಯ್ಯನೇ ಮುಂದುವರಿಸ್ತಾರೋ, ಇಲ್ಲ ಡಿ ಕೆ ಶಿವಕುಮಾರ್ ಮಾಡ್ತಾರೋ, ಪರಮೇಶ್ವರನ್ ಮಾಡ್ತಾರೋ, ಇಲ್ಲ ಎಂ ಬಿ ಪಾಟೀಲ್ ಮಾಡ್ತಾರೋ, ಯಾರು ಮಾಡ್ತಾರೋ ಅವ್ರವ್ರು ಸೇರಿದ್ದು. ಇಲ್ಲ ದೇಶಪಾಂಡೆ ಯಾರನ್ನ ಆಗಲಿ ಒಳ್ಳೇದು ಮಾಡಲಿ ಅಂತ ನಾವು ಆವತ್ತಿಂದ ನಾವು ಅದೇ ಹೇಳೋದು ಬಿಟ್ಟರೆ ಇನ್ನೇನು ಹೇಳೋಲ್ಲ. ಯಾರೋ ಮಾಡಿ ನಿಮ್ಗೆ ಬಹುಮತ ಇದೆ, ಬದಲು ಮಾಡೋಕ್ಕೂ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟು ವಿಚಾರ. ಬದಲು ಮಾಡ್ತಾರೋ, ಸರ್ಕಾರ ಇವ್ರನ್ನೇ ಮುಂದುವರಿಸ್ತಾರೋ ನಮಗೆ ಗೊತ್ತಿಲ್ಲದ ವಿಚಾರ. ನಾವೇನು ಹೇಳೋಕ್ಕೆ ಸಾಧ್ಯ ಅದ್ರ ಬಗ್ಗೆ? ಏನಂತ ಹೇಳೋಣ? ಆಮೇಲೆ ಏನ್ ಅನ್ಸುತ್ತೆ ಸರ್, ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕೇಸು ಬಂದು ಮುಂದೆ ಮುಂದೆ ಹೋಗ್ತಾನೆ ಇದೆ. ಅಂದ್ರೆ ಈ ವಾರ ಆಗುತ್ತೆ, ನೆಕ್ಸ್ಟ್ ವಾರ ಆಗುತ್ತೆ, ಈ ತರ ಮುಂದೆ ಮುಂದೆ ಹೋಗ್ತಿದೆ. ಏನ್ ಅನ್ಸುತ್ತೆ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಮತ್ತೆ ಮೂಡ ಹಗರಣದ ಬಗ್ಗೆ ಏನು ಹೇಳ್ತೀರಾ? ಮೂಡ ಹಗರಣ ಅಂದರೆ ನೋಡಿ, 448 ಏನೋ ಒಂದೇ ದಿವಸ ಖಾತೆ ಮಾಡೋರು ಅಂತ ಇವತ್ತಿನ ದಿನಪತ್ರಿಕೆಯಲ್ಲಿ ಓದಿದೆ ನಾನು. ಈ ಥರ ಹೆಂಗೆ ಅವೆಲ್ಲ ಏನೇನು ನಡೀತಾ ಇದೆ ಅಂತ ನಮಗೆ ಒಂದು ಅರ್ಥನೇ ಆಯ್ತಾ ಇಲ್ಲ. ಮೈಸೂರು ಪ್ರಾಧಿಕಾರದಿಂದ ಒಂದೇ ದಿವಸ ತರಾತುರಿಯಲ್ಲಿ ರಾತ್ರೋರಾತ್ರಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಓದ್ತೀವಿ, ನಿಮ್ಮ ಮಾಧ್ಯಮಗಳಲ್ಲಿ ಕೇಳ್ಕೊತೀವಿ. ಇಷ್ಟೇ ನಮಗೆ ಗೊತ್ತು. ನಮಗೂ ಸತ್ಯತೆ ಏನು ಅಂತ ನಮಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಆಮೇಲೆ ಕಾನೂನಿನಲ್ಲಿರುವಾಗ ನಾವು ಕಾನೂನಿಗಿಂತ ದೊಡ್ಡವರ, ಕಾನೂನಲ್ಲಿ ಏನು ನಡಿಬೇಕೋ ಅದು ನಡೆಯುತ್ತೆ. ಅದನ್ನು ನಾವು ಚಾಲೆಂಜ್ ಮಾಡೋಷ್ಟು ಮಟ್ಟಿಗೆ ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ. ಇವಾಗ ನಡೀತಿರೋದೆಲ್ಲ ನೋಡಿದ್ರೆ, ಇಫ್ ಇನ್ ಕೇಸ್ ಸಿಎಂ ರಾಜೀನಾಮೆ ಕೊಟ್ಟು ಬೇರೆ ಯಾವ್ದು ಸಿಎಂ ಆಗ್ಬೇಕು ಅಂತಂದ್ರೆ ಯಾರಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಯಾರಾದ್ರೆ ಒಳ್ಳೇದು ಸರ್ಕಾರ ಇನ್ನು ಮುಂದೆ ನಡ್ಸ್ಕೊಂಡು ಹೋಗೋದಿಕ್ಕೆ ಅಂತ? ನಮಗೆ ಕಾಂಗ್ರೆಸ್ ಅವರು ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಯಾರನ್ನ ಮಾಡಲಿ, ಇಲ್ಲಿ ಏನಾಗಿದೆ ಅಂದರೆ ಈಗ ಒಂದು ನೋಡಿ, ಅವ್ರು ಏನು ಮಾಡಿದ್ದಾರೆ, ಒಂದು ವಾಲ್ಮೀಕಿ ಸಮಾಜನ ಎತ್ಕಟ್ಟೋದು, ಇನ್ನೊಂದು ಬ್ರಾಹ್ಮಣ ಸಮಾಜನ ಎತ್ಕಟ್ಟವ್ರೆ, ಇನ್ನೊಂದು ಲಿಂಗಾಯತ ಸಮಾಜನ, ಹಾಲಿ ಒಕ್ಕಲಿಗರ ಸಮಾಜ ಒಂದು ನಮ್ಮ ಡಿ ಕೆ ಸಾಹೇಬ್ರಿದ್ದಾರೆ, ಕುರುಬೂರು ಸಮಾಜದಿಂದ ನಮ್ಮ ಸಿದ್ದರಾಮಯ್ಯರಿದ್ದಾರೆ. ಈ ಈ ಎಲ್ಲ ಒಡಕಗಳು ಸೃಷ್ಟಿ ಮಾಡಿ ಎಲ್ಲ ಸಮಾಜನ ಸೆಳೆಯೋಕ್ಕೆ ತಂತ್ರ ಮಾಡ್ತಾವ್ರೆ ಅಂತ ನನ್ನ ಅನಿಸಿಕೆ. ಅರ್ಥ ಮಾಡಿ, ಬ್ರಾಹ್ಮಣ ಸಮುದಾಯದಿಂದ ಎತ್ತಾಗ ಬ್ರಾಹ್ಮಣರೆಲ್ಲ ಒಂದು ಪಕ್ಷದ ಕಡೆ ಇದ್ದಾರೆ ಅಂತ ಕೆಲವ್ರ ಭಾವನೆ. ಯಾರು ಎಲ್ಲ ಜಾತಿನೂ ಎಲ್ಲ ಒಂದೇ ಕಡೆ ಇಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಾವೇನು ಬ್ರಾಹ್ಮಣರು ಬಿ ಜೆ ಪಿಗೆ ಅವರೇ, ಲಿಂಗಾಯತರು ಬಿ ಜೆ ಪಿಗೆ ಅವರೇ, ಒಕ್ಕಲಿಗರು ಜೆ ಡಿ ಎಸ್ಗೆ ಅವರೇ, ಕುರುಬರು ಸ್ವಲ್ಪ ಜನ ಕಾಂಗ್ರೆಸ್ಗೆ ಅವರೇ, ಹಂಗೆಲ್ಲ ಏನಿಲ್ಲ. ಎಲ್ಲ ಜಾತಿನಲ್ಲಿ ಎಲ್ಲ ಧರ್ಮದವರು ಎಲ್ಲರೂ ಅವ್ರವ್ರು ಇಷ್ಟಪಟ್ಟು ಲೀಡ್ರ್ ಇದೆ, ಅವ್ರ ಜೊತೆ ಇರ್ತಾರೆ. ಇವರು ತಂತ್ರಗಾರಿಕೆ ಏನೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಏನೋ ಮಾಡ್ಬೋದೇನೋ, ನನಗೆ ಗೊತ್ತಿಲ್ಲದ ವಿಚಾರ. ಇದೆಲ್ಲ ಒಂದು ಅದ್ರಲ್ಲಿ ಗಿಮಿಕ್ ಅಂತ ಅನಿಸುತ್ತೆ ನನಗೆ. ಸರ್, ಇವಾಗ ಸಿಎಂ ಚೇಂಜ್ ಆಗಬೇಕು ಅಂತ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ ಸರ್. ನಾವು ನೋಡ್ತಿರ್ಬೋದು, ಕಾಂಗ್ರೆಸ್ ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳಾಗಿದೆ. ಬಟ್ ವರ್ಷದ ಮೇಲೆ 3 ತಿಂಗಳಾದರೂ ಕೂಡ ಒಬ್ಬರು ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬಟ್ ಇವಾಗ ಸಿಎಂ ಚೇಂಜ್ ಆಗೋದ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾರೆ. ಮತ್ತೆ ನನಗೆ ಬೇಕು ಕುರ್ಚಿ, ನನಗೆ ಬೇಕು ಅಂತ ಅವು ಒಂದಷ್ಟು ಮಾತಾಡ್ತಿದ್ದಾರೆ. ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಏನು ಹೇಳ್ತೀರಾ ಅದ್ರ ಬಗ್ಗೆ? ಯಾರಿಗೆ ಹೈಕಮಾಂಡ್ ಕುರ್ಚಿ ಕೊಟ್ಟರು ತಗೊಂಡ್ಲಿ, ನಮಗೇನು ತೊಂದರೆ ಇಲ್ಲ. ಯಾರೇ ಮಾಡಿದ್ರು ಒಳ್ಳೇದು ಮಾಡಲಿ ಅಷ್ಟೇ ಹೇಳೋದು ನಾವು. ಒಳ್ಳೆ ಕೆಲಸ ಆಯ್ತಾ ಇಲ್ಲ ಅದು ಅವ್ರಿಗೂ ಗೊತ್ತಿದೆ, ನಾವು ಮಾಡೋಕೆ ಆಯ್ತಾ ಇಲ್ಲ ಅಂತ ಸರ್ಕಾರಗಳೇ ಎಚ್ಚೆತ್ಕೋಬೇಕು. ಒಳ್ಳೆ ಕೆಲಸ ಏನು ಮಾಡೋಕೆ ಆಯ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ, ನಾವು ಹೇಳೋದು ಬೇಕಾಗಿಲ್ಲ. ಅವ್ರ ಮನಸ್ಸಾಕ್ಷಿಯಿಂದ ಅವ್ರು ಯೋಚನೆ ಮಾಡಿದ್ರೆ ಇಲ್ಲೇನು ಆಯ್ತಾ ಇಲ್ಲ ಅಂತ. ನೋಡಿ, 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಕೊಟ್ಟರು.
ಇವತ್ತು ನಾನಿರೋದು ಮೂವರೇ ನಾವು 1700 ರೂಪಾಯಿ ನಾನು ಬಿಲ್ ಕಟ್ಟಿದ್ದೀನಿ. ನನ್ನ ಹತ್ರ ಪ್ರೂಫ್ ಇದೆ. ನಾವು ಮೂವರೇ ಇರೋದು. ನನ್ನ ಮನೆಯಲ್ಲಿ ಬಟ್ಟೆ ಒಗೆಯೋ ಮಿಷಿನ್ ಇಲ್ಲ. ನಮ್ಮ ಬರೀ ಒಂದು ಟಿ ವಿ ಅದೇ ಇರೋದು. ಅದಕ್ಕೂ 1700 ರೂಪಾಯಿ ಬಿಲ್ ಬಂದಿದೆ. ಇಲ್ಲಿದೆ ಕಟ್ಟಿರೋದಕ್ಕೆ ನಾನು ಪ್ರೂಫ್ ಕೊಡ್ತೀನಿ. ಈ ಭಾಗ್ಯ ಇಂಥ ದುರ್ಭಾಗ್ಯಗಳು ಬಿಡಿ. ಯಾವುದಾನ ಒಳ್ಳೆ ಉದ್ಯೋಗಗಳು ಕೊಡೋಂಥವು, ಒಳ್ಳೆ ಕೆಲಸಗಳು ಮಾಡಿ. ಅದು ಭಾಗ್ಯ ಕೊಟ್ಟೆ, ಇದು ಕೊಟ್ಟೆ, ಬಸ್ಗೆ ಫ್ರೀ ಕೊಟ್ಟೆ, ಈ ಫ್ರೀ ಏನು ಬೇಡ ನಮಗೆ. ನೀವು ದುಡ್ಡೇ ತಗೊಳ್ಳಿ. ಗುಣಮಟ್ಟದಲ್ಲಿ ಶಿಕ್ಷಣ, ಗುಣಮಟ್ಟದಲ್ಲಿ ಆರೋಗ್ಯ, ಉದ್ಯೋಗ ಇಂಥವು ಕೊಡಿ ಅಂತ ನಾನು ಕೈ ಮುಗ್ದು ಕೇಳ್ಕೊತೀನಿ. ರಾಜಕಾರಣಿಗಳಲ್ಲಿ ಯಾವ ಭಾಗ್ಯನೂ ಬೇಡ ನಮಗೆ. ದುರ್ಭಾಗ್ಯಗಳು ಒಂದೂ ಬೇಡ ನಮಗೆ. ನೀನು ಯಾವ ಎಲ್ಲ ನನ್ನ ಭಾಗ್ಯಗಳು ದುರ್ಭಾಗ್ಯಗಳು ಅಂತ ಹೇಳ್ತೀನಿ ನಾನು. ಇದು ಬಿಟ್ಟು ಯಾವ್ದಾರು ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜಕ್ಕೂ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ಉಚಿತ ವೈದ್ಯಕೀಯ ಇಂಥವು ಕೊಡಬೇಕು. ಅದು ಬಿಟ್ಟು ಈ ಭಾಗ್ಯ ಆ ಭಾಗ್ಯ ನನಗೊಂದು ಭಾಗ್ಯನೂ ಬಂದಿಲ್ಲ. ನಾನು BPL ಕಾರ್ಡು ಹೊಡ್ರು. ನನಗೆ ಇವತ್ತಿನ ದಿವಸ 1700 ರೂಪಾಯಿ 709 ರೂಪಾಯಿ ಬಿಲ್ ಕಟ್ತಾ ಇದ್ದೀನಿ. ಕರೆಂಟ್ ಬಿಲ್ಲು ಹೆಂಗೆ ಗೊತ್ತೈತೆ? 1 ಯೂನಿಟ್ ಜಾಸ್ತಿ ಆಗ್ಬಿಡ್ತು, ಅರ್ಧ ಯೂನಿಟ್ ಜಾಸ್ತಿ ಆಗೋಯ್ತು. ಏನಿದು 2000 ಯೂನಿಟ್ ನಮ್ಮದು 200 ಯೂನಿಟ್ ಆಗೋದೇ ಇಲ್ಲ. ಕೇಳಿದ್ರೆ ಅದಕ್ಕೊಂದು ಕಾರಣ ಹೇಳ್ತಾರೆ, ಬಿಟ್ಟರೆ ಯಾವ ಭಾಗ್ಯನೂ ಇಲ್ಲ. ಎಲ್ಲ ನತದೃಷ್ಟ ಭಾಗ್ಯಗಳು, ಎಲ್ಲ ದುರ್ಭಾಗ್ಯಗಳು, ಒಂದು ಸರಿಯಿಲ್ಲ ಅಷ್ಟಂತ ಹೇಳ್ಬಲ್ಲ. Speed Plus Karnataka.